ಎಷ್ಟು ಚೆನ್ನಾಗಿ ಬಂದಿದೆ. ತಾತ ಬೇಕಾ ತಾತ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾನು ಸೌಮ್ಯ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಸ್ವಲ್ಪ ಅಜ್ವಾನ ವಾಟರ್ನ ಕುದಿಸಿ ಕುಡಿದು ನನ್ನ ಡೇನ ಶುರು ಮಾಡ್ತಾ ಇದ್ದೀನಿ. ಸೊ ಖಾಲಿ ಹೊಟ್ಟೆಯಲ್ಲಿ ಅಜ್ವಾನ ವಾಟರ್ನ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಡೈಜೆಷನ್ಗೆ, ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಕೂಡ ಯೂಸ್ಫುಲ್ಲು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ತಿಂಡಿ ಮಾಡೋಣ. ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಲೆಮನ್ ರೈಸ್ನ ನಾನು ಮಾಡ್ಕೊತಾ ಇದ್ದೀನಿ ಇವತ್ತು. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಆರಾದಮೇಲೆ ಒಂದು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಮಾಡಿಟ್ಟಿರೋ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಲೆಮನ್ ರೈಸ್ನ ಮಾಡಿಬಿಡ್ಬೋದು. ಅದ್ರ ಜೊತೆಗೆ ನಾನು ಪೊಟ್ಯಾಟೊ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಸೊ ಅವನಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಸ್ಕೂಲ್ಗೆ ಡ್ರಾಪ್ ಮಾಡಿದ್ದಾಯಿತು. ಇವತ್ತು ಯೋಗ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ ಅವ್ನ ಸ್ಕೂಲಲ್ಲಿ. ಹಾಗಾಗಿ ಹಾಫ್ ಡೇನೇ ಇರುತ್ತೆ ಅನಿಸುತ್ತೆ, ಬೇಗನೆ ಬಂದುಬಿಡ್ತಾನೆ. ಅಷ್ಟರೊಳಗಡೆ ನಾನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡೋದಿರುತ್ತಲ್ವ, ಹಾಗಾಗಿ ಬೇಗ ಬೇಗ ಕ್ಲೀನಿಂಗ್ ಮಾಡಿ ಮಧ್ಯಾಹ್ನಕ್ಕೆ ಕುಕ್ಕಿಂಗ್ ಕೂಡ ಮುಗಿಸ್ಕೊಂಬಿಟ್ರೆ ಈವ್ನಿಂಗು ಫ್ರೀ ಆಗುತ್ತೆ ನನಗೆ. ಹಾಗಾಗಿ ಮಧ್ಯಾಹ್ನನೇ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ಮೊಳಕೆ ಕಾಳಿನ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮೂರ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ತುಂಬ ಮಸಾಲೆ ಇಲ್ಲದೆ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಮೊಳಕೆ ಕಾಳಿನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಸಾಂಬಾರು ಸೊಪ್ಪನ್ನ ರುಬ್ಕೊಂಬರ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ತರ್ತರಿಯಾಗಿ ರುಬ್ಕೊಂಡು ಎತ್ಕೊಂಡಿದ್ದೀನಿ. ಸೊ ಇವಾಗ ತೆಂಗಿನಕಾಯಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು 1 ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ರುಬ್ಬವಾಗ ಸ್ವಲ್ಪ ಕಡಲೆ ಮತ್ತು ಕಸಕಸೆ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೇ ಒಂದು 2 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ರುಬ್ಬಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಮಸಾಲ ಹಾಕ್ಕೊತಾ ಇದ್ದೀನಿ. ಈ ಮೊಳಕೆ ಕಾಳು ಸಾರು ಮಾಡಿದಾಗೆಲ್ಲ ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇರುತ್ತೆ, ಕಾಳುಗಳು ಹಸಿ ಇರೋದ್ರಿಂದ. ಹಂಗಾಗಿ ಬೇಯಿಸಿ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಮಸಾಲೆಯಲ್ಲಿ ಎಣ್ಣೆಲಿ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ನಿಮಗೆ ಆ ಥರ ಸ್ವೀಟ್ ಅನಿಸಲ್ಲ. ನಮ್ಮೂರ ಸೈಡಲ್ಲೆಲ್ಲ ಹಿಂಗೆ ಮಾಡೋದು. ಸೊ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ ನೀವು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಮೊಳಕೆ ಕಾಳು ಸಾರಿಗೆ ಮುದ್ದೆ ಇದ್ದರೆ ಆಹಾ, ಟೇಸ್ಟೇ ಬೇರೆ. ನಾನು ಕೂಡ ಇವಾಗ ಮೊಳಕೆ ಸಾರಿಗೆ ಮುದ್ದೆನ ಮಾಡ್ಕೊತೀನಿ. ಸೊ ಕಾಳೆಲ್ಲ ನೋಡಿ ಸೂಪರಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಂಡಿದೆ. ಸಣ್ಣಕ್ಕೆ ರುಬ್ಕೊಂಡಿದ್ದಾಯಿತು. ಇವಾಗ ಇದನ್ನು ಕಾಳಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಳಿನ ಜೊತೆ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರನ್ನ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ನೀರೆಲ್ಲ ಹಾಕಿ ಕುದಿ ಬಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳು, ಆಲೂಗಡ್ಡೆ, ಬದನೆಕಾಯಿ ಏನು ಬೇಕಾದರೂ ಹಾಕೊಬೋದು. ಇವತ್ತು ನಾನು ಆಲೂಗಡ್ಡೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಒಂದು ವಿಷಲ್ ಆದಮೇಲೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸೂಪರಾಗಿ ರೆಡಿಯಾಗಿದೆ. ಹಳ್ಳಿ ಸ್ಟೈಲ್ ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಯಿತು. ಇವಾಗ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಬಿಸಿ ಬಿಸಿ ಸಾಂಬಾರು, ಮೊಳಕೆ ಕಾಳಿನ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ ಮಾತ್ರ ಟೇಸ್ಟು. ತುಪ್ಪ ಹಾಕ್ಕೊತಾ ಇದ್ದೀನಿ. ಘಮ ಘಮ ಪರಿಮಳ ಬರ್ತಾ ಇದೆ. ಟೈಮ್ ವೇಸ್ಟ್ ಮಾಡಿದೆ. ಇವಾಗ ಬೇಗ ಬೇಗ ಹೋಗಿ ತಿಂದ್ಬಿಟ್ಟು ಟೇಸ್ಟ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಸೂಪರಾಗಿ ಬಂದಿದೆ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ. ಪಕ್ಕ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಧ್ಯಾಹ್ನ ಸ್ಕೂಲಿಂದ ಬಂದಾದಮೇಲೆ ಅವ್ರ ತಾತ ಬಂದಿದ್ದರು. ಹಂಗಾಗಿ ತಾತ ಜೊತೆ ಆಟ ಆಡ್ಕೊತಾ ಇದ್ದಾನೆ ಸ್ವಲ್ಪ ಹೊತ್ತು. ತುಂಬ ದಿವಸ ಆದಮೇಲೆ ಬಂದಿದ್ರಲ್ವ, ಸೊ ಜಾಲಿಯಾಗಿ ಆಡ್ಕೊಂಡಿದ್ದ. ಇವನಿಗೆ ಹೇಳಿದ್ರೆ ಇನ್ನೂ ಬಿಡಲ್ಲ, ಅಳ್ತಾನೆ ಅಂದ್ಬಿಟ್ಟು ಹೇಳ್ದೆ ಹೋಗ್ಬಿಟ್ರು. ಬಂದ್ಬಿಟ್ಟು ಮನೆ ಹತ್ರ ಎಷ್ಟು ಹಠ ಮಾಡಿದ್ದಾನೆ ಅಂದರೆ ಎಲ್ಲಿ ತಾತ ಎಲ್ಲಿ ಫೋನ್ ಮಾಡಿ ವಾಪಸ್ ಕರೆಸಿ ಯಾಕೆ ಹೋದ್ರು ಅಂತ.
ಪಾಪ ಅಷ್ಟೊಂದು ಅಳ್ತಾ ಇದ್ದ. ನನಗಂತೂ ತುಂಬಾ ಬೇಜಾರಾಗೋಯ್ತು. ನೆಕ್ಸ್ಟ್ ಟೈಮ್ ಬಂದಾಗ 1-2 ದಿನ ಇದ್ಬಿಟ್ಟು ಹೋಗ್ತಾರೆ ಬಿಡಪ್ಪ ಅಂತ ಏನೇನೋ ಮಾಡಿ ಸಮಾಧಾನ ಮಾಡಿದಾಯಿತು. ಸೊ ನೆಕ್ಸ್ಟು ಒಂದು ಫ್ಲಿಪ್ಕಾರ್ಟಲ್ಲಿ ಆಯಿಲ್ ಬಾಟಲ್ನ ಬುಕ್ ಮಾಡ್ಕೊಂಡಿದ್ದೆ ನಾನು. ಏಕೆಂದರೆ ನಂದು ಹಳೇದಿದ್ದು ಸ್ಟೀಲ್ದಲ್ಲಿತ್ತು. ಅದು ಈ ವಾಶ್ ಮಾಡೋವಾಗ ಬಿಸಿನೀರೆಲ್ಲ ಹಾಕಿ ಅದು ರಬ್ಬರ್ ಕೂಡ ಮೆಲ್ಟಾಗಿ ಅದು ಹೋಗ್ಬಿಡ್ತು. ಹಂಗಾಗಿ ಹೊಸದಾಗಿ ಬಾಟಲ್ ಬೇಕಿತ್ತು, ಬುಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. 2 ಬಾಟಲ್ ಬಂದಿದೆ, 1/2 ಲೀಟರ್ ಹಿಡಿಯೋವಂಥದ್ದು 2 ಬಾಟಲ್ ಬಂದಿದೆ. ಅದ್ರ ಜೊತೆಗೆ ಚಿಕ್ಕದು ಕೂಡ ಮಸಾಲ ಹಾಕೊಳ್ಳೋವಂಥದ್ದು 4 ಬಾಟಲ್ ಕೊಟ್ಟವ್ರಲ್ವಾ, ಸೂಪರಾಗಿ ಬಂದಿದೆ ಕ್ವಾಲಿಟಿ ಅಂತೂ. ಜಸ್ಟ್ 250ಗೆ ನನಗೆ ಈ ಬಾಟಲ್ಸ್ಗಳು ಬಂದಿದೆ. 2 ದೊಡ್ಡದು, 4 ಚಿಕ್ಕದು. ಅದ್ರ ಜೊತೆಗೆ ಆಯಿಲ್ ಹಾಕ್ಕೊಳ್ಳೋದು ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ನಾನು ಲಿಂಕ್ನ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ಅಂತ ನಾನು ತೊಗೊಂಡಿರೋದು. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಸೊ ನಿಮಗೂ ಅವಶ್ಯಕತೆ ಇದ್ದರೆ ನೀವು ಕೂಡ ಬುಕ್ ಮಾಡ್ಕೊಂಡು ತೊಗೊಬೋದು. ನಿಜವಾಗ್ಲೂ ಪ್ರಾಡಕ್ಟ್ ಅಂತೂ ಸೂಪರಾಗಿ ಬಂದಿದೆ. ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ತುಂಬಾ ಡ್ರೈ ಆಗಿಬಿಟ್ಟಿತ್ತು ನನ್ನ ಕೂದಲು. ಫ್ಲಾಕ್ಸ್ ಸೀಡ್ ಯೂಸ್ ಮಾಡಿಕೊಂಡು ಜೆಲ್ ರೆಡಿ ಮಾಡ್ಕೊಂಡು ಹಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜೆಲ್ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಫ್ಲಾಕ್ಸ್ ಸೀಡು ಮತ್ತು ಡ್ರೈ ಲೀವ್ಸ್ ಬರುತ್ತಲ್ಲ ರೋಸ್ಮೆರಿದು, ಅದನ್ನು ತೊಗೊಂಡು ಬಾಯ್ಲ್ ಮಾಡಿ ಅದಕ್ಕೆ ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಹೊತ್ತು ಆರಕ್ಕೆ ಬಿಡದೆ ಸ್ವಲ್ಪ ಬೆಚ್ಚಗಿರುವಾಗನೇ ಹಚ್ಕೊಂಡ್ರೆ ಬೆಟರು, ಇಲ್ಲಾಂದರೆ ಗಮ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಹಚ್ಕೊಂಡಿದ್ದಾಗಿದೆ. ಕೂದಲಿಗೆಲ್ಲ ನೀಟಾಗಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಯಿತು. ಕೂದಲಿಗೆ ತುಂಬಾ ಒಳ್ಳೆ ಸ್ಮೂತ್ನಿಂಗ್ ಬರುತ್ತೆ. ಡ್ರೈನೆಸ್ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲನಾದರೂ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಕೂಡ ಮಾಡ್ಕೊತೀನಿ. ಏಕೆಂದರೆ ತುಂಬಾ ನಮಗೆ ಸ್ಟ್ರೆಸ್ಸಿಂದನೋ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೋ ಕೂದಲು ತುಂಬ ಉದುರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅವಾಗ ಈ ಥರ ಮನೇಲೇ ಹೋಮ್ ರೆಮಿಡಿ ಮಾಡಿಕೊಂಡು ಸೆಲ್ಫ್ ಕೇರ್ ಕೂಡ ಮಾಡ್ಕೊಬೇಕು. ನಾನು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊತೀನಿ. ಅಷ್ಟರೊಳಗಡೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ಕೂಡ ಇವಾಗ ಒಣಗಾಕೋಣ ಅಂತ ಹೋಗ್ತಾ ಇದ್ದೀನಿ. ಅಷ್ಟರೊಳಗಡೆ ತಲೆ ಎಲ್ಲ ಆರುತ್ತೆ, ಸ್ನಾನಕ್ಕೆ ಸರಿ ಹೋಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಸ್ನಾನ ಎಲ್ಲ ಆಯಿತು. ಇವಾಗ ಸ್ನಾನ ಮುಗಿಸಾದ್ಮೇಲೆ ನಿಜವಾಗ್ಲೂ ಕೂದಲು ನೋಡಿ ನೀವೇ, ನಿಜವಾಗ್ಲೂ ಎಷ್ಟು ಸಾಫ್ಟ್ ಫೀಲ್ ಆಗ್ತಾಯಿದೆ ಅಂದರೆ ನಿಜಕ್ಕೂ ಅಷ್ಟೊಂದು ಸಾಫ್ಟ್ ಆಗೈತು. ತುಂಬ ಡ್ರೈ ನನ್ನ ಕೂದಲು. 1-2 ದಿನ ಬಿಟ್ಟರೆ ಸಾಕು ಫುಲ್ಲು ನಾರ್ ಥರ ಆಗಿಬಿಡುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ನಾನು ಕೂಡ. ನೀವು ಯೂಸ್ ಮಾಡಿ, ಖಂಡಿತವಾಗ್ಲೂ ಯೂಸ್ಫುಲ್ ರಿಸಲ್ಟ್ ನಿಮಗೂ ಸಿಗುತ್ತೆ. ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಓಕೆ, ಇವಾಗ ಬೇಗ ಪೂಜೆ ಎಲ್ಲ ಮುಗಿಸ್ಬೇಕು. ಬನ್ನಿ ನೆಕ್ಸ್ಟ್. ಸೊ ಪೂಜೆ ಕೂಡ ಅರೇಂಜ್ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದ್ದೇ ಇರುತ್ತಲ್ವ. ಏಕೆಂದರೆ ನೈಟ್ಗೆ ಅಡುಗೆ ಮಾಡೋವಂಥದ್ದು ಏನಿರಲಿಲ್ಲ. ಮಧ್ಯಾಹ್ನನೇ ಎಲ್ಲ ಮಾಡಿದ್ದೆ. ನಮ್ಮ ಹಸ್ಬೆಂಡ್ಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟು ನಾವು ಊಟ ಎಲ್ಲ ಮುಗಿಸಿದ್ವಿ. ಸೊ ಇವತ್ತಿನ ಡೇನ ಕಂಪ್ಲೀಟ್ ಮಾಡೋ ಸಮಯ ಬಂದಾಯಿತು. ಆಲ್ಮೋಸ್ಟು 9 ಆಗಿದೆ. ಸೊ ಇವಾಗ ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಹಾಗಾಗಿ ನಿಮಗೂ ಒಂದು ಗುಡ್ ನೈಟ್ ಹೇಳ್ಬಿಟ್ಟು ಹೊರಡೋಣ ಅಂತ ಬಂದ್ವಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿರೋದು ಕೂಡ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಎಲ್ಲರಿಗೂ ಶೇರ್ ಮಾಡಿಕೊಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಕರೇಜ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.